ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಮೆಂಟ್ ಸೆಷನ್ ಮೂಲಕ ನಮಗೆ ತಿಳಿಸಬಹುದಾಗಿದೆ. ಇವತ್ತಿನ ವಿಡಿಯೋ ಯಾವುದಾಗಿದೆ ಅಂದರೆ ಪ್ರಾರ್ಥನಾ ವಿಡಿಯೋ. ನಿಮ್ಮ ಎಲ್ಲ ವಿಧವಾದ ಸಮಸ್ಯೆಯನ್ನು ಕುರಿತು ನಾವಿಂದು ಒಟ್ಟಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ಸಮಯದಲ್ಲಿ ನೀವು ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಬಿಸ್ನೆಸ್ಗಳು ಚೆನ್ನಾದ ರೀತಿಯಲ್ಲಿ ನಡೆಯದೆ, ಬಿಸ್ನೆಸ್ ಲಾಸ್ಗಳಲ್ಲಾಗಿರ್ಬೋದು, ಅಥವಾ ಕೆಲಸವಿಲ್ಲದೆ, ಮಕ್ಕಳಿಲ್ಲದೆ, ಮದುವೆ ಆಗದೆ, ಹಾಗೂ ಮಾಟ ಮಂತ್ರಗಳಲ್ಲಿ, ರೋಗಗಳಲ್ಲಿ, ವ್ಯಾಧಿಗಳಲ್ಲಿ, ದುಃಖಗಳಲ್ಲಿ, ಪ್ರಯಾಸಗಳಲ್ಲಿ, ಶೋಧನೆಯಲ್ಲಿ, ಪಾಪದಲ್ಲಿ ಇರುವುದಾದರೆ ಇಷ್ಟೂ ವಿಷಯಗಳನ್ನು ನೆನೆಸಿಕೊಂಡು ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯಾವ ರೀತಿಯಾದ ಸಮಸ್ಯೆಯಲ್ಲಿ ಇದ್ದೀರೋ ಆ ಸಮಸ್ಯೆಯನ್ನು ನೀವು ನೆನೆಸಿಕೊಂಡು ನಮ್ಮೊಟ್ಟಿಗೆ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡುವವರಾಗಿದ್ದಾರೆ. ನಿಮ್ಮ ಸಮಸ್ಯೆಗೆ ಬಿಡುಗಡೆಯನ್ನು ಕೊಡ್ತಾರೆ. ನೀವು ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ, ನೀವು ಯಾವ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ, ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ, ನಾನು ಹೇಗೆ ಜೀವಿಸಲಿ, ಹೇಗೆ ಈ ಕೆಲಸ ಮಾಡಲಿ, ಹೇಗೆ ಈ ಸಮಸ್ಯೆಯಿಂದ, ಈ ಸಾಲದಿಂದ, ಈ ಕಣ್ಣೀರಿನಿಂದ, ಈ ಪ್ರಯಾಸದಿಂದ, ಈ ಒಂದು ಹೋರಾಟದಿಂದ ಹೊರಗೆ ಬರಲಿ ಅಂತ ನೀವು ಕಣ್ಣೀರಿಡ್ತಾ ಇರ್ಬೋದು. ಆದರೆ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ದೇವರು ಎಲ್ಲ ಸಮಸ್ಯೆಗೆ ಪರಿಹಾರ ನೀಡುವ ಆತನಾಗಿದ್ದಾನೆ. ಯಾಕೆಂದರೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಪ್ರಾರ್ಥನೆಯಲ್ಲಿ ನಾವು ಆತನ ಸನ್ನಿಧಿಯಲ್ಲಿ, ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಾಗ ಆತನು ಖಂಡಿತವಾಗಿಯೂ ಉತ್ತರವನ್ನು ನೀಡುವ ದೇವರಾಗಿದ್ದಾರೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಲಿಕ್ಕಿಂತ ಮುಂಚೆ ಒಂದು ಚಿಕ್ಕ ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಮಾಡುತ್ತಾ ನಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನೀವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡಿ. ಈ ಸಮಯದಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇರಲಿ, ಯಾವ ವಿಷಯವಾಗಿಯೂ ಕೂಡ ನೀವು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳ್ರಿ ಮತ್ತು ಪ್ರಾರ್ಥನೆ ಮಾಡಿ. ನಿಮಗೇನು ಬೇಕೋ ಅದನ್ನು ನೀವು ದೇವರ ಮುಂದೆ ಬೇಡಿಕೊಳ್ಳಿರಿ. ಖಂಡಿತ ಆತನು ನಿಮಗೆ ಸಹಾಯ ಮಾಡುವವರಾಗಿದ್ದಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣವಾ? ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುವುದಾದರೆ, ನಮ್ಮ ಪ್ರಾರ್ಥನೆಯಲ್ಲಿ ಭಯಭಕ್ತಿ ಇರುವುದಾದರೆ, ನಮ್ಮ ಪ್ರಾರ್ಥನೆಯಲ್ಲಿ ವಿಶ್ವಾಸ ಇರುವುದಾದರೆ, ನಮ್ಮ ಪ್ರಾರ್ಥನೆಯಲ್ಲಿ ನಿರೀಕ್ಷೆ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯು ಕೇಳಲ್ಪಡುತ್ತದೆ. ನಮ್ಮ ಪ್ರಾರ್ಥನೆಯು ಕೇಳಿ ನಮ್ಮ ದೇವರು ತಕ್ಕ ಸಮಯದಲ್ಲಿ ಉತ್ತರ ಕೊಡುವವರಾಗಿದ್ದಾರೆ. ಕೆಲವೊಮ್ಮೆ ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಾ ಇರಲ್ಲ ಅಂತ ನಾನು ನಿಮಗೆ ಅನೇಕ ಸಲ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಯಾಕೆ ಅಂದರೆ ಅದಕ್ಕೆ ಅಡ್ಡಿಯಾಗಿ ನಮ್ಮ ಪಾಪಗಳೇ ಇರುತ್ತೆ. ಎಂದು ಯಾವುದಾದ್ರೂ ಅಂತಹ ಪಾಪಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಅದನ್ನು ಅರಿಕೆ ಮಾಡಿ ಅದನ್ನು ಕೂಡ ದೇವರಿಗೆ ಒಪ್ಪಿಸಿಕೊಟ್ಟು ನಿಮಗಿರುವ ಸಮಸ್ಯೆಯನ್ನು ಕುರಿತಾಗಿ ದೇವರ ಬಳಿ ಹೇಳುವುದಾದರೆ ಆತನು ಅದರಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂಥದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹೌದು ತಂದೆಯಾದ ದೇವರೇ, ನಿಮ್ಮ ಮಹಾಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸಮಯದಲ್ಲಿ ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಹೋರಾಟಗಳು, ವೇದನೆಗಳು, ದುಃಖಗಳು, ಪ್ರಯಾಸಗಳಲ್ಲಿ ಅನೇಕ ಜನರು ಹಾದು ಹೋಗುತ್ತಿದ್ದಾರೆ ಏಸಪ್ಪ. ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ, ನಿಮ್ಮ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಕೊರತೆಗಳನ್ನು, ನಮ್ಮ ಬಲಹೀನತೆಗಳನ್ನು, ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮ ಪ್ರಾರ್ಥನೆಯನ್ನು ಆಲಿಸು. ಈ ಸಮಯದಲ್ಲಿ ಯಾರ್ಯಾರು ಮೊಣಕಾಲುಗಳನ್ನು ಊರಿ ತಮ್ಮ ಪಾಪಗಳನ್ನು ಅರಿಕೆ ಮಾಡುತ್ತಾ ತಮ್ಮ ಜೀವಿತದಲ್ಲಿ ಇರುವಂಥ ವೇದನೆಗಳನ್ನು ನಿನ್ನ ಬಳಿಯಲ್ಲಿ ಹೇಳಿಕೊಳ್ತಾ ಇದ್ದಾರೋ ಏಸಪ್ಪ, ಈ ಸಮಯದಲ್ಲಿ ಅವರನ್ನು ನೀನು ಸಂತೈಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ಯಾರ್ಯಾರು ದೇವರೇ ಕಷ್ಟದಿಂದ, ವೇದನೆಯಿಂದ, ಕಣ್ಣೀರಿನಿಂದ ಮೋಸ ಹೋದಂಥ ಪರಿಸ್ಥಿತಿಯಲ್ಲಿದ್ದಾರೋ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಸಂತೈಸುವಿಕೆ ಉಂಟಾಗಲೆಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಹೌದು ರಾಜ, ಈ ಸಮಯದಲ್ಲಿ ಅವರ ಜೀವಿತದಲ್ಲಿ ದೇವರೇ ನೀನು ಸಂತೋಷವನ್ನು ಅನುಗ್ರಹಿಸು, ಅವರಿಗೆ ಸಮಾಧಾನವನ್ನು ಅನುಗ್ರಹಿಸು. ಯಾರ್ಯಾರು ಸಾಲದ ವೇದನೆಯಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಸಾಲಗಳಿಂದ ಬಿಡುಗಡೆ ಮಾಡು. ಯಾರ್ಯಾರು ಮಕ್ಕಳಿಲ್ಲದೆ ಇದ್ದಾರೋ ಏಸಪ್ಪ, ನಿನ್ನ ನಾಮದಲ್ಲಿ ಸಮಯದಲ್ಲಿ ಗರ್ಭ ಫಲವನ್ನು ಕೊಟ್ಟು ನೀನು ಅವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಅದಕ್ಕೆ ತಡೆಯಾಗಿರುವಂಥ ಎಲ್ಲ ಕಾರ್ಯಗಳು ಮುರಿಯಲ್ಪಡಲಿ.
ಅನೇಕ ವೈದ್ಯರನ್ನ ಕಂಡೆವು, ಅನೇಕ ಚಿಕಿತ್ಸೆಗಳನ್ನು ತೆಗೆದುಕೊಂಡೆವು, ಆದಾಗ್ಯೂ ಸಹ ನಮಗೆ ಮಕ್ಕಳಿಲ್ಲವಲ್ಲ ಅಂತ ಕಣ್ಣೀರಿಡುತ್ತಾ ಇರುವಂತ ಸಹೋದರ ಸಹೋದರಿಯನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧ ಆತ್ಮನೆ ಈ ಸಮಯದಲ್ಲಿ ಅವರಿಗೆ ಒಂದು ಗರ್ಭ ಫಲವನ್ನ ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಯಾರ್ಯಾರು ಸಾಲದ ವೇದನೆಯಲ್ಲಿದ್ದಾರೋ ಅವರ ಆದಾಯಗಳನ್ನು ಹೆಚ್ಚಿಸು. ನಿನ್ನ ಮಾರ್ಗವಿಲ್ಲದೆ ನಿನ್ನ ಚಿತ್ತವಿಲ್ಲದೆ ಅನೇಕ ತಪ್ಪುಗಳನ್ನು ದೇವರೇ ಮಕ್ಕಳು ಮಾಡಿ ಸಾಲದ ದೇವರೇ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಯೇಸುವಿನ ನಾಮದಲ್ಲಿ ದಯಮಾಡಿ ಅವರ ತಪ್ಪುಗಳನ್ನು ಸರಿಪಡಿಸಿ ಅವರ ಆದಾಯಗಳನ್ನು ಹೆಚ್ಚಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ರಾಜ. ಹೌದು ತಂದೆ ಆದ ದೇವರೇ, ಅವರು ಮಾಡಿರುವ ಸಾಲಗಳಿಂದ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸು. ಸಾಲವೆಂಬ ಪಾಪದಿಂದ ಶಾಪದಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ. ವಿಶೇಷವಾಗಿ ಮದುವೆ ಆಗದವರಿಗಾಗಿ ಪ್ರಾರ್ಥಿಸ್ತೇವೆ. ಅನೇಕ ಯವನಸ್ಥರು ಮದುವೆಗಾಗಿ ದೇವರೇ ಅನೇಕ ದಿನಗಳಿಂದ ಪ್ರಾರ್ಥಿಸ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಉತ್ತಮವಾದಂಥ ವಧುವು ಉತ್ತಮವಾದಂಥ ವರನು ದೊರೆಯಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಚಿತ್ತ ಮಾತ್ರ ಅವರ ವಿವಾಹ ಜೀವಿತಗಳಲ್ಲಿ ನೆರವೇರ್ಲಿಕ್ಕಾಗುವಂತೆ ಪ್ರಾರ್ಥನೆನ ಮಾಡ್ತೇವೆ ಅಪ್ಪ. ಈ ಸಮಯದಲ್ಲಿ ಯಾರ್ಯಾರು ಕೆಲಸಗಳಿಲ್ಲದೆ ಕಷ್ಟಪಡ್ತಾ ಇದ್ದಾರೋ, ಕುಟುಂಬವನ್ನ ಸಾಗಿಸಲು ನೋವಿನಲ್ಲಿದ್ದಾರೋ, ಯೇಸುವಿನ ನಾಮದಲ್ಲಿ ಅವ್ರಿಗೆ ಉತ್ತಮವಾದೊಂದು ಕೆಲಸವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾರು ಪಾಪದಲ್ಲಿ ಜೀವಿಸ್ತಾ ಇದ್ದಾರೋ, ಯೇಸು ಕ್ರಿಸ್ತನ ನಾಮದಲ್ಲಿ ಅದ್ಭುತವಾದ ಸ್ಪರ್ಶಗಳು ಅವರ ಜೀವಿತವನ್ನ ಬದಲಾಯಿಸಲಿ. ಅವರ ಪಾಪದ ಪಾಲಿಗೆ ಸತ್ತು ನಿನಗಾಗಿ ಜೀವಿಸುವಂತೆ ಅವರಿಗೆ ಕೃಪೆನ ಅನುಗ್ರಹಿಸು. ನಿನ್ನ ವಾಕ್ಯದ ಮೂಲಕ ಅವರ ಜೀವಿತವನ್ನ ಬದಲಾಯಿಸು. ಪರಿಶುದ್ಧಾತ್ಮನೆ ನೀನು ಅವ್ರನ್ನ ಮಾರ್ಪಡಿಸು. ಅವರ ಬೇಡವಾದ ಮಾರ್ಗಗಳು, ದುಷ್ಟ ಮಾರ್ಗಗಳು ಯೇಸುವಿನ ನಾಮದಲ್ಲಿ ನೀನು ಬಿಡಿಸಬೇಕಾಗಿ ನಾನು ಪ್ರಾರ್ಥನೆನ ಮಾಡ್ತೇನೆ. ಆತ್ಮಿಕವಾಗಿ ಯಾರ್ಯಾರು ಬಲಹೀನತೆಯಲ್ಲಿದ್ದಾರೋ, ಆತ್ಮಿಕವಾಗಿ ಯಾರ್ಯಾರು ಸತ್ತು ಹೋಗಿದ್ದಾರೋ, 2 ದೋಣಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಅವರಿಗೆ ಉಜ್ಜೀವನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ನಿನ್ನ ನಾಮದಲ್ಲಿ ಅವರಿಗೆ ಉಜ್ಜೀವನ ಅನುಗ್ರಹಿಸು. ಅವರ ಆತ್ಮಿಕವಾಗಿ ದೇವರೇ ಹೆಚ್ಚು ಪ್ರಾರ್ಥನೆಯಲ್ಲೂ ವಾಕ್ಯಗಳಲ್ಲೂ ನಿನಗೆ ಫಲ ಕೊಡುವಂತ ಜೀವಿತವನ್ನ ನಡೆಸಲಿಕ್ಕೆ ನೀನು ಸಹಾಯ ಮಾಡಪ್ಪ. ನಿನ್ನ ನಾಮದಲ್ಲಿ ಈ ಮಕ್ಕಳು ಕಣ್ಣೀರಿಡುತ್ತಿರುವ ವಿಷಯಗಳು ನೆರವೇರಲಿ. ಯಾರ್ಯಾರು ಮನೆ ಕಟ್ತಾ ಇದ್ದಾರೋ ಅವರ ಮನೆಗಳು ಸಂಪೂರ್ಣವಾಗಲಿ. ಏಸಪ್ಪ, ಈ ಸಮಯದಲ್ಲಿ ಯವನಸ್ಥರಿಗಾಗಿ ಪ್ರಾರ್ಥಿಸ್ತೇವೆ. ಯಾರ್ಯಾರು ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೋ, ಕಾಲೇಜುಗಳ ಫೀಸ್ಗಳನ್ನು ಕಟ್ಟದೆ ದೇವರೇ ಕಷ್ಟಪಡ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ಅವರ ಅಗತ್ಯತೆಗಳನ್ನು ಪೂರೈಸು. ಆ ಮಕ್ಕಳಿಗೆ ಓದಲು ಜ್ಞಾನ ಬುದ್ಧಿ ಶಕ್ತಿಯನ್ನು ಕೊಡು. ಲೋಕದ ಆಶಾಪಾಶಕ್ಕೆ ಒಳಗಾಗದ ಹಾಗೆ, ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ಳದ ಹಾಗೆ ದೇವರ ನಿನ್ನ ವಾಕ್ಯದಲ್ಲಿ ನೆಲೆ ಊರ್ಲಿಕ್ಕಾಗುವಂತೆ, ನಿನ್ನ ವಾಕ್ಯದಲ್ಲಿ ಹೆಚ್ಚೆಚ್ಚಾಗಿ ಬೆಳಿಲಿಕ್ಕಾಗುವಂತೆ ಈ ಯವನಸ್ಥ ಮಕ್ಕಳನ್ನು ನೀನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇನಪ್ಪ. ಕುಟುಂಬ ಜೀವಿತಗಳಲ್ಲಿ ದೇವರೇ ಸಮಾಧಾನವಿಲ್ಲದೆ ಸಮಾಧಾನವನ್ನು ಬಾಧಿಸಲ್ಪಟ್ಟಂಥ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಸಮಾಧಾನ ಶಾಂತಿನ ಅನುಗ್ರಹಿಸು. ಕುಟುಂಬದಲ್ಲಿ ಐಕ್ಯತೆ ಅನ್ಯೂನತೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕುಟುಂಬದ ಅವಶ್ಯಕತೆಗಳನ್ನು ಪೂರೈಸಬೇಕಾಗಿ ಪ್ರಾರ್ಥಿಸ್ತೇನೆ. ವಿಶೇಷವಾಗಿ ದೇವರೇ ಮಾಟ ಮಂತ್ರ ಶಕ್ತಿಯಿಂದ ದೇವರೇ ಭಯಪಟ್ಟು ಕುಟುಂಬದಲ್ಲಿ ಕಲಹ ಉಂಟಾಗಿ ಕುಟುಂಬ ಜೀವಿತದಲ್ಲಿ ನೆಮ್ಮದಿ ಇಲ್ಲದೆ ಇರುವಂತಹ ಸಹೋದರ ಸಹೋದರಿಯನ್ನ ಈ ಸಮಯದಲ್ಲಿ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇವೆಪ್ಪ. ಮಾಟ ಮಂತ್ರದಿಂದ ಕುಟುಂಬಗಳು ಬಾಧಿಸಲ್ಪಟ್ಟು ಅನೇಕರು ಕಣ್ಣೀರಿನಲ್ಲಿದ್ದಾರೆ. ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಅಂತಹ ಕುಟುಂಬಗಳನ್ನ ನಿನ್ನ ನಾಮದಲ್ಲಿ ಬಿಡುಗಡೆ ಅನುಗ್ರಹಿಸು. ಹೌದು ರಾಜ, ನಿನ್ನ ನಾಮವು ಪರಿಶುದ್ಧವಾದ ನಾಮವಾಗಿದೆ. ನಿನಗೆ ಸಮಾನವಾದಂಥವರು ಯಾರೂ ಇಲ್ಲ. ಏಸಪ್ಪ, ನಿನ್ನ ಸನ್ನಿಧಾನದಲ್ಲಿ ದುರಾತ್ಮಗಳು ನಡುಗುತ್ತದೆ, ಬಿರುಗಾಳಿಯು ಅಡಗುತ್ತದೆ. ಯೇಸುವಿನ ನಾಮದಲ್ಲಿ ಮಾಟ ಮಂತ್ರ ಕಟ್ಟುಗಳು ಮುರಿಯಲ್ಪಡಲಿ. ಅನಾರೋಗ್ಯದಲ್ಲಿ ಇರುವವರು, ರೋಗದ ಮಂಚಗಳಲ್ಲಿ ಇರುವವರು ಏಸಪ್ಪ ಈ ಸಮಯದಲ್ಲಿ ಬಿಡುಗಡೆನ ಹೊಂದಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ನಿನ್ನ ಹಸ್ತದಿಂದ ಬಿಡುಗಡೆನ ಅನುಗ್ರಹಿಸು. ನಮ್ಮ ಗಾಯಗಳನ್ನು ನಮ್ಮ ಬೇನೆಗಳನ್ನು ಹೊತ್ತುಕೊಂಡ ಆತನು ನೀನಾಗಿದ್ಯಾ. ದೇವಾದಿ ದೇವನೇ ಏಸಪ್ಪ, ಈ ಭೂಮಿಯಲ್ಲಿರುವಾಗ ಅನೇಕ ರೋಗಿಗಳನ್ನು ಸ್ವಸ್ಥಪಡಿಸಿದ ಆತನು ಈ ಸಮಯದಲ್ಲಿ ಯಾರ್ಯಾರು ಆ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೋ ಏಸಪ್ಪ, ನಿನ್ನ ನಾಮದಲ್ಲಿ ಆ ಮಕ್ಕಳನ್ನ ಬಿಡುಗಡೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ನಿನ್ನ ಕೃಪೆಯಿಂದ ನಡೆಸು. ಕೆಲಸವಿಲ್ಲದವರಿಗೆ ಕಾರ್ಯವಿಲ್ಲದವರಿಗೆ ದೇವರೇ ಇನ್ನು ಕೆಲಸ ಕಾರ್ಯಗಳನ್ನು ಕೊಟ್ಟು ನೀನು ಆಶೀರ್ವದಿಸು. ಸೇವೆ ಮಾಡುವಂಥವ್ರನ್ನ ಆಶೀರ್ವದಿಸು. ಅವರ ಸೇವಾ ಕಾರ್ಯಗಳಲ್ಲಿ ಯಥಾರ್ಥವಾಗಿ ನಂಬಿಗಸ್ತಿಕೆ ಆಗಿ ನಿನಗೆ ಮೆಚ್ಚುಗೆ ಉಳ್ಳ ಜೀವಿತವನ್ನು ನಡೆಸಲಿಕ್ಕಾಗುವಂತೆ ಪ್ರತಿಯೊಬ್ಬರಿಗೂ ನೀನು ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಪ್ಪ. ನಿನ್ನ ಕೃಪೆ ನಿನ್ನ ದಯಿಂದ ನಡೆಸು. ಈ ಸಮಯದಲ್ಲಿ ನಾವು ಬೇಡಿದಂಥ ಅಷ್ಟು ವಿಷಯಗಳನ್ನು ದೇವರೇ ನಿಮ್ಮ ಸಮ್ಮುಖಕ್ಕೆ ಕೊಡ್ತೇವೆ. ಯೇಸುವಿನ ನಾಮದಲ್ಲಿ ನಿನ್ನ ಚಿತ್ತದ ಪ್ರಕಾರ ತಕ್ಕ ಸಮಯದಲ್ಲಿ ಉತ್ತರವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇವಪ್ಪ. ದೇವರೇ ಎಲ್ಲರನ್ನ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇವೆ. ನೀವು ತಾನೇ ಜಯವನ್ನು ಅನುಗ್ರಹಿಸಬೇಕಾಗಿ, ನೀವು ತಾನೇ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತಾ
ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರು ಈ ಪ್ರಾರ್ಥನೆಯ ಮೂಲಕ ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಟ್ಟಿದ್ದಾರೆ ಎಂದು ನಾವು ಭಾವಿಸ್ತೇವೆ. ಇದು ಆಶೀರ್ವಾದಕರವಾಗಿದೆ ಎಂದು ನಾವು ಭಾವಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.